ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ, ನಾನು ಲೇಟಾಗಿ ಬಂದೆ, ನಾನು ಮೈಸೂರಿಂದ ಬರಬೇಕಾಗಿತ್ತು. ಸೊ ಹಂಗಾಗಿ ಲೇಟಾಗಿ ಬಂದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಈಗ ಯಾವುದರಿಂದ ಸ್ಟಾರ್ಟ್ ಮಾಡಲಿ? ನನ್ನ ಕ್ಯಾರೆಕ್ಟರ್ ಬಗ್ಗೆನ ಅವರೇ ಹೇಳಿದ್ರಲ್ಲ, ನಮ್ಮ ನಿರ್ಮಾಪಕರು ಹೇಳಿದ್ರು ವಿಲನ್ ಅಂತ. ಇದಕ್ಕಿಂತ ಇನ್ನೇನು ಕಮೆಂಟ್ ನಾನು ಅದಕ್ಕೆ ಉತ್ತರ ವಾಪಸ್ ಕೊಡೋಕ್ಕಾಗೋದಿಲ್ಲ. ಎಸ್, ಏನು ಅಂತಂದೇಳಿ, ಇಷ್ಟು ದಿವಸ ನೀವು ಏನು ಚೇತನ್ ಚಂದ್ರನ ನೋಡಿದ್ದೀರಾ, ಅಂದರೆ ಯಾವುದು ಸಿನಿಮಾಗಳ ಪ್ರೀವಿಯಸ್ ಸಿನಿಮಾಗಳು ನೋಡಿದ್ದೀರಾ, ಅದಕ್ಕಿಂತ ವಿಭಿನ್ನ. ಆಮೇಲೆ ಚೇತನ್ ಚಂದ್ರಗೆ ಮಾಡಿಸಿರೋಂತಹ ಒಂದು ಕತೆ ಈ ಪ್ರಭುತ್ವ ಸಿನಿಮಾ ಆಗುತ್ತೆ. ಸೊ ಚೇತನ್ ಚಂದ್ರ ಇಷ್ಟು ವರ್ಷ ಏನು ಸೈಕಲ್ ಹೊಡೆದಿದ್ದಾರೆ, ಅದು ಇಲ್ಲಿ ಈ ಸಿನಿಮಾ ಇನ್ನು ಮುಂದೆ ಈಸ್ ಗೋನ್ ಗೋ ರಾಕಿಂಗ್ ಥ್ರೂ ಔಟ್. ಸೊ ಆಲ್ ದ ಬೆಸ್ಟ್. ಬಂದ್ಬಿಟ್ರಾ? ಬನ್ನಿ, ಬಂದ್ಬಿಡಿ ಸರ್, ನೀವು ನಿರ್ಮಾಪಕರು ಬಂದ್ಬಿಟ್ರೆ. ಸೊ ಇದು ತುಂಬ ಸಲ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀನಿ, ಸಿನಿಮಾ ಬಗ್ಗೆ ಮಾತಾಡ್ತೀನಿ, ಮಾತಾಡ್ತಾನೆ ಇರ್ತೀನಿ. ನಿಮ್ಮ ಕಡೆಯಿಂದ ಏನೋ ಪ್ರಶ್ನೆ ಇದ್ರೆ ಕೇಳಿ, ನಾನು ಉತ್ತರ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಆದಿ ಲೋಕೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಶೂಟ್ ಮಾಡಬೇಕಾದ್ರೆ ನಾನು ಮತ್ತೆ ಇವರು ಇನ್ನೊಂದು ಶೂಟಲ್ಲಿದ್ವಿ. ಸೊ ಇದನ್ನ ಈ ಥರ ಇದೆ, ಬನ್ನಿ ಮಾಡಿ ಅಂತ ಹೇಳಿದಾಗ ಬಂದು ಯಾವ ರೀತಿ ನಮ್ಗೆ ಎನ್ಕರೇಜ್ ಮಾಡಿದ್ದಾರೆ ಅಂದರೆ, ಇವಾಗ ನಂದು ಒಂದು ಕ್ಯಾರೆಕ್ಟರ್ ಮಾತ್ರ ಹೈಲೈಟ್ ಆಗೋದಲ್ಲ, ಇಲ್ಲಿ ಎಷ್ಟು ಜನ ಮಾಡಿದ್ದಾರೆ, ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಆದಿ ಸರ್, ಒಬ್ಬ ಆರ್ಟಿಸ್ಟು ಇನ್ನೊಬ್ಬ ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ಕ್ಯಾರೆಕ್ಟ್ರು ಆ ರೀತಿ ಮೇಲ್ ಬರೋಕ್ಕೆ ಸಾಧ್ಯ. ಸೊ ಸಿನಿಮಾ ನೋಡಿದಾಗ, ಎಂಟೈರ್ ಸಿನಿಮಾ ನೋಡಿದಾಗ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆದಿ ಲೋಕೇಶ್ ಸರ್ ಅವರ ಕ್ಯಾರೆಕ್ಟರ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಇವ್ರು ಲುಕ್ ಸೋ ಸ್ಟೈಲಿಶ್. ನಿಜವಾಗ್ಲೂ ಲಾಸ್ಟ್ ಅಲ್ಲಿ ಒಂದ್ಸತಿ ಹಿಂಗೆ ಅಂತಿರ್ಬೋದು, ಅವಾಗ ಸ್ವಲ್ಪ ವೀಕ್ ಆಗಿದ್ರಿ. ಬಿಕಾಸ್ ನಾಟ್ ಫೀಲಿಂಗ್ ಸ್ಟೈಲಿಶ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲ ಇದೆ, ಅದೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ, ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸರ್. ನಂದು ಇವರು ಒಬ್ಬರದೇ ಸಿನಿಮಾ ನೋಡಿದ್ರಲ್ಲ, ಅಲ್ಲಿ ಇಂಡಿಯನ್ ಮ್ಯಾಪ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಅಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರುಗಳು ಒಬ್ರಿಗಿಂತ ಒಬ್ರು ಬೇರೆ ಲೆವೆಲ್ ಅಲ್ಲೇ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್ ಶಿವಕುಮಾರ್ ಸರ್ ಮತ್ತೆ ರವಿರಾಜ್. ಯಾಕಂದ್ರೆ ಇಷ್ಟು ದೊಡ್ಡ ಒಂದು ತೂಕ ಇರುವಂತ ಒಂದು ಸಿನಿಮಾದಲ್ಲಿ ನನ್ನನ್ನು ಐ ಹ್ಯಾವ್ ಬೀನ್ ಎ ಪಾರ್ಟ್ ಆಫ್ ದ ಸಿನಿಮಾ. ಸೊ ನನ್ನ ಸಿನಿಮಾ ಅನ್ನೋದಕ್ಕಿಂತ ಇದು ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಐ ಥ್ಯಾಂಕ್ ಮೈ ಫ್ರೆಂಡ್ಸ್ ಸಂದೀಪ್, ಡ್ಯಾನಿ ಎಲ್ಲ ಇದ್ದಾರೆ ಇಲ್ಲಿ, ವಿಜಯ್ ಚಂಡೂರ್ ಅವರು. ಸೊ ಐ ಥ್ಯಾಂಕ್ ಎವ್ರಿ ಒನ್. ಮತ್ತೆ ಸಿನಿಮಾದಲ್ಲಿ ಮೇನ್ ನಮಗೆ ಡೈಲಾಗ್ಸ್, ಎಕ್ಸ್ಟ್ರಾರ್ಡಿನರಿ ಡೈಲಾಗ್ಸ್. ಯಾಕಂದ್ರೆ ಈ ಸಿನಿಮಾ ನೋಡಿದಾಗ ನಮ್ಮ ಜೊತೆ ಯಾರು ಸಿನಿಮಾ ನೋಡಿದ್ರು ಅವ್ರಾಗ್ಲೇನೆ ವಿನಯ್ಗೆ ಇನ್ನೊಂದು 3 ಸಿನಿಮಾ ದಯವಿಟ್ಟು ನಮ್ದೆಲ್ಲ ಸಿನಿಮಾಗೆ ನೀವು ಡೈಲಾಗ್ ಬರ್ಕೊಡಿ ಅಂತ ಎಲ್ಲ ಅವ್ರು ಬುಕ್ ಆಗಿ ಹೋಗಿದ್ದಾರೆ. ಸೊ ಆಲ್ ದ ಬೆಸ್ಟ್ ವಿನಯ್ ಫಾರ್ ಯುವರ್ ಕೆರಿಯರ್. ಹಾಗೆ ನನಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ತುಂಬಾ ಕೇಳ್ಕೊಳ್ಳೋದೇನು ಅಂತಂದ್ರೆ, ಸೊ ಪ್ರಮೋಟ್ ಅವರ್ ಸಿನಿಮಾ, ನಮ್ಮ ಸಿನಿಮಾನ ಪ್ರಮೋಷನ್ ಮಾಡಿ. ಯಾಕಂದ್ರೆ ನಿಮ್ಮ ಕೈಯಲ್ಲೇ ಇರೋದು ಒಂದು ಸಿನಿಮಾನ ಗೆಲ್ಸೋದಾಗ್ಲಿ, ಇಲ್ಲ ಅಂದ್ರೆ ಅದನ್ನ ಇದು ಮಾಡೋದಾಗ್ಲಿ. ಸೊ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ನಂದು 4-5 ವರ್ಷ ಗ್ಯಾಪ್ ಆಯ್ತು. ಯಾಕಂದ್ರೆ ಯಾವುದು ಸಿನಿಮಾಗಳು ಯಾರೇ ನಮಗೊಂದು ಸೆನ್ಸ್ ಅಂತ ಬಂದ್ರೆ ಸರ್, ಆರ್ಟಿಸ್ಟ್ಗೆ ಸಿನಿಮಾಗಳು ಒಪ್ಕೊಳ್ಳೋಕೆ ಆಗಲ್ಲ. ಯಾಕಂದ್ರೆ ಮುಂದೆ ಕೂತಿರೋಂಥ ಡೈರೆಕ್ಟ್ರು ನಮ್ಮನ್ನು ಒಪ್ಸೋಕೆ ಆಗಲ್ಲ, ಆ ಥರ ಆಗೋಗ್ಬಿಡುತ್ತೆ. ನಾವೇನಾದ್ರು ಡೌಟ್ ಕೇಳಿದ್ರೆ ಅದನ್ನ ಅಲ್ಲೇನೆ ಕ್ಲಾರಿಫೈ ಮಾಡಬೇಕು. ಅವಾಗ ಮಾತ್ರನೇ ನಮ್ಗೆ ಆಕ್ಟ್ ಮಾಡಕ್ ಸಾಧ್ಯ, ಇಲ್ಲಾಂದ್ರೆ ನಾವು ಇನ್ವಾಲ್ವ್ ಆಗಕ್ ಆಗೋದೇ ಇಲ್ಲ. ಸೊ ಈ ಸಿನಿಮಾ ತುಂಬಾ ಚೆನ್ನಾಗಿದೆ. ಆಸ್ ಅನ್ ಆಡಿಯನ್, ಆಸ್ ಅನ್ ಆರ್ಟಿಸ್ಟ್, ಆಸ್ ಅನ್ ಆಡಿಯನ್ ಸಿನಿಮಾ ನೋಡಿದಾಗ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಐ ವಿಶ್ ಐ ರಿಕ್ವೆಸ್ಟ್ ಎವ್ರಿ ಒನ್, ಎಲ್ಲರೂ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ, ಕರ್ನಾಟಕದ ಮೂಲೆಗೂ ಈ ಸಿನಿಮಾನ ರೀಚ್ ಮಾಡಿಸಿ. ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಎಕ್ಸಲೆಂಟ್ ಜಾಬ್ ಸರ್. ಕಂಪ್ಲೀಟ್ ಸಿನಿಮಾ ನೋಡಿದಾಗಂತೂ ಅಷ್ಟು ಚೆನ್ನಾಗಿ ಅದನ್ನ ಕ್ಯಾಪ್ಚರ್ ಮಾಡಿದ್ದೀರಾ ಅಂತ ಅವಾಗಲೇ ಗೊತ್ತಾಗಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್. ಹಾಗೆ ನಮ್ಮ ಎಂಟೈರ್ ಟೀಮ್, ನಮ್ಮ ಕ್ರ್ಯೂ. ಒಂದು ಸಿನಿಮಾ ಅಂತ ಅಂದ್ರೆ ಪ್ರತಿಯೊಬ್ಬರೂ ಇದರಲ್ಲಿ ವರ್ಕ್ ಮಾಡಿರ್ತಾರೆ. ಮೇಕಪ್ ಆರ್ಟಿಸ್ಟ್ ಇಂದ ಹಿಡಿದು ಕಾಸ್ಟ್ಯೂಮ್, ಪ್ರತಿಯೊಬ್ರು ಪ್ರೊಡಕ್ಷನ್ ಬಾಯ್ ಇಂದ ಹಿಡಿದು. ಸೊ ನನ್ನ ಟೆಕ್ನಿಷಿಯನ್ಸ್ ಟೀಮ್ಗೆ, ನಮ್ಮ ಆರ್ಟಿಸ್ಟ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ದೀಪಕ್ ಗಂಗಾಧರ್ ಸರ್, ನಾನು ಫಸ್ಟ್ ಟೈಮ್ ಅವರು ನಮ್ಮ ಜೊತೆನೇ ಸಿನಿಮಾ ನೋಡಿದ್ದು. ಅವ್ರು ಹೇಳಿದ್ರು, ನಿಮ್ಮ ಪ್ರೊಡ್ಯೂಸರ್ ಬರೀ ಇದರಲ್ಲಿ ರಿಲೀಸ್ ಮಾಡೋಣ ಅಂತ ಇದ್ರು, ಮಲ್ಟಿಪ್ಲೆಕ್ಸ್ ಅಲ್ಲಿ. ಸೊ ಇದು ಬರೀ ಅಲ್ಲಿ ಮಾತ್ರ ರಿಲೀಸ್ ಮಾಡೋದು ಬೇಡ, ಆಲ್ ಓವರ್ ಕರ್ನಾಟಕ
ಹಳ್ಳಿಗೂ ನಾನು ರೀಚ್ ಮಾಡಿಸ್ತೀನಿ. ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಅವರು ಇಂಥ ಟೈಮಲ್ಲಿ ಅವರು ತುಂಬ ಖರ್ಚು ಮಾಡಿಬಿಟ್ಟು ಸೊ ಇದನ್ನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಹಾಗೆ ನಾನು ನಿಮ್ಮನ್ಗಳು ಕೇಳ್ಕೊಳ್ಳೋದೇನು ಅಂತಂದರೆ, ನಮ್ಮ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು, ವರ್ಷಕ್ಕೆ 2 ಸಿನಿಮಾ ಅಂತ 100% ಕೊಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎವ್ರಿವನ್. ಏನಾರ ಕೇಳೋದಿದ್ರೆ ಇದರ ಮಧ್ಯದಲ್ಲಿ ಒಂದು ವಿಷಯ ಏನಂದರೆ, ಬೇಸಿಕಲಿ ಈಗಿನ ಜನ್ರೇಷನ್ಗೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೋಟ್ ಅಂದರೆ, ನಾವು ವೋಟ್ ಏನಕ್ಕೆ ಹಾಕ್ತಾ ಇದ್ದೀವಿ, ನಾವು ನಾಯಕನ ಏನಕ್ಕೆ, ನಾವು ಒಂದು ನಾಯಕನ ಹೇಗೆ ಚೂಸ್ ಮಾಡಬೇಕು, ಯಾವ ರೀತಿ ಚೂಸ್ ಮಾಡಬೇಕು ಅನ್ನೋ ಎಜುಕೇಷನ್ನು ಈ ಸಿನಿಮಾಯಿಂದ ತಿಳ್ಕೊಬೋದು. ಸೊ ದಿಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ನವಡೇಸ್ ಜನ್ರೇಷನ್ ಅವ್ರಿಗೆ ಭಾರಿ ಇಂಪಾರ್ಟೆಂಟ್ ಇದು. ಯಾಕಂದರೆ ಸುಮ್ಮನೆ ನಾವು ಯಾವುದಾದಕ್ಕೂ ಮಾರ್ಕೊತೀವಿ, ಏನೋ ಮಾರ್ಕೊತೀವಿ, ನಮ್ಗೆ ಸಿಗೋದು ಒಂದೇ ಒಂದು ಅಧಿಕಾರ, ಅದು 5 ವರ್ಷಕ್ಕೆ ಒಂದ್ಸಲ ಸಿಗುತ್ತೆ. ಅದು ನಮಗೆ ವೋಟಿಂಗ್ ಟೈಮಲ್ಲಿ ಮಾತ್ರ. ಅದನ್ನು ಕರೆಕ್ಟಾಗಿ ಬಳಸ್ಕೋಬೇಕು. ಅದನ್ನು ಬಳಸ್ಕೊಳ್ದಿದ್ದಾಗ ನಮಗೆ ನಾವೇ ಬ್ಲೇಮ್ ಮಾಡ್ತೀವಿ. ಆಮೇಲೆ ಬೇರೆಯವ್ರನ್ನ, ಪೊಲಿಟಿಷಿಯನ್ಸ್ನ ಬ್ಲೇಮ್ ಮಾಡ್ತೀವಿ. ನೀವು ಬೇರೆಯವ್ರನ್ನ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ನೀವು ಆಯ್ಕೆ ಮಾಡಿದ ನಾಯಕ ನೀವೇ. ಸೊ ನೀವೇ ಬ್ಲೇಮ್ ಮಾಡ್ಕೋಬೇಕಾಗುತ್ತೆ. ಆ ಎಜುಕೇಷನ್ನ ಯು ಲರ್ನ್ ಫ್ರಮ್ ದಿಸ್ ಮೂವಿ. ಪ್ರಭುತ್ವದಿಂದ ಅದನ್ನು ಕರೀತಾರೆ. ಸೊ ಇಟ್ ಈಸ್ ಅನ್ ಎಜುಕೇಷನ್ ಫಾರ್ ದ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅ ವೋಟ್. ವೋಟಿಂಗ್ ಅಂದರೆ ಏನು, ಪ್ರಭುತ್ವ ಪ್ರಜೆಗಳು ಅದನ್ನು ಹೆಂಗೆ ಬಳಸಬೇಕು, ಆ ವೋಟಿಂಗ್ ಅದೊಂದೇ ಅಧಿಕಾರ ನಮಗಿರೋದು 5 ವರ್ಷಕ್ಕೆ ಒಂದ್ಸಲ. ಅದನ್ನು ಕರೆಕ್ಟಾಗಿ ಬಳಸಬೇಕು. ಅದನ್ನು ತುಂಬ ಚೆನ್ನಾಗಿ ಶಿವಕುಮಾರ್ ಅವರು ಕಥೆಯಲ್ಲಿ ಬರೆದು ಚೆನ್ನಾಗಿ ಮಾಡಿದ್ದಾರೆ. ಸೊ ಹಂಗೆ ಅದು ಸಿನಿಮಾನು ಹಂಗೆ ಮೂಡ್ ಬಂದಿದೆ. ಎಲ್ಲರೂ ಎಸ್ಪೆಷಲಿ ಚಂದ್ರು ಅವರು ನನ್ನ ಫೇವ್ರೆಟ್ ಅವರು. ಸೊ ನೀವು ಸಿನಿಮಾ ನೋಡಿ ನೀವೇ ಹೇಳ್ತೀರಾ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.